ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಡಿಪ್ಲೊಮಾ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಡಿಪ್ಲೊಮಾ ಅಪ್ಡೇಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾಳಷ್ಟು ಜನ ಕೇಳ್ತಾ ಇದ್ರು ಡೌಟು, ಇದರಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ನಾನು ಇದೇ ರೀತಿ ಕಂಟಿನ್ಯೂಸ್ ಡಿಪ್ಲೊಮಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಹಾಕೊಂಡ್ಕೊಳ್ಳಿ, ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇದೇನೆಂದರೆ ನಿಮ್ಗೆ ಆಲ್ರೆಡಿ ಇವಾಗ ಸೆಕೆಂಡ್ ಫೋರ್ತು ಪ್ರಮೋಟ್ ಮಾಡಿ ಬ್ಯಾಕ್ಲಾಗ್ ಎಕ್ಸಾಮ್ನ ನಡೆಸೋ ಬಗ್ಗೆ ಮತ್ತು ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಯಾವ ರೀತಿ ನಡೆಸಬೇಕಂತ ಅದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ರೀತಿ ಪರ್ಸೆಂಟೇಜ್ ವೈಸ್ ತೊಗೋತಾರಂತ ಡಿಟೇಲಾಗಿ ಕೊಟ್ಟಿದ್ದಾರೆ, ಎಲ್ಲ ಹೇಳ್ತೀನಿ ನಾನು. ಮೊದಲಿಗೆ ಯಾರಾದರೂ ಇನ್ ಕೇಸ್ ನೀವು ಪರೀಕ್ಷಾ ಕೇಂದ್ರನ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ನೀವು ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಅನುಬಂಧ ಕೋವಿಡ್-19 ಫಾರ್ಮ್ ಕೊಟ್ಟಿದ್ದಾರೆ. ಕೋವಿಡ್-19 ಸಲುವಾಗಿ ಅದ್ರ ಬಗ್ಗೆ ನೀವು ಫಿಲ್ ಮಾಡ್ಬೋದು. ಓಕೆ, 10/8 ಒಳಗೆ ನೀವು ಹೇಳಬೇಕಾಗತ್ತೆ. ನೀವು ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕಾಲೇಜವ್ರು ಕೂಡ. ಇದನ್ನೇ ಕಾಲೇಜವ್ರಿಗೆ ನೀವು ಕೊಟ್ಟರೆ ಅವರು ಇಲ್ಲಿ ಬಿ ಟಿಗೆ ಕಳಿಸ್ತಾರೆ ಅವರು. ಓಕೆ, ಎಲ್ಲಕ್ಕಿಂತ ಇಂಪಾರ್ಟೆಂಟು ಇದು ನೋಡಿ, ಸೆಂಟರ್ ಚೇಂಜ್. ಇದನ್ನ ನೀವು ಫಾರ್ಮ್ ಫಿಲ್ ಮಾಡಬೇಕು. ಇದು ಫಾರ್ಮ್ ಫಿಲ್ ಮಾಡಿ ಅವ್ರು ಕೊಡಬೇಕಾಗತ್ತೆ, ನಿಮ್ಮದು ಹೆಸರು ಎಲ್ಲ ಕೊಟ್ಟು. ಓಕೆ, ಆಮೇಲೆ ನೀವು ಆಫೀಸ್ ಕೊಟ್ಟರೆ ಅವರು ಚೇಂಜ್ ಮಾಡ್ಕೋಕೆ ಹೇಳ್ತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟು. ಇವಾಗ ನಿಮ್ದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಕರೆಕ್ಟಾಗಿ ಡಿಟೇಲಾಗಿ ನೋಡ್ಕೊತ ಹೋಗಿ. ನಾನು ಫಸ್ಟ್ ಪಾಯಿಂಟಿಂದ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಅಂತ ಹೇಳಿ ಎಲ್ಲರೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ನೇದು ಸೀರಿಯಲ್ ನಂಬರ್ 1 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು. ಓಕೆ, ಇದರಲ್ಲಿ ರೆಗ್ಯುಲರ್ ಆ್ಯಂಡ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸು. ಎಲ್ಲಿ ಪ್ರಾಕ್ಟಿಕಲ್ಲು ಎಲ್ಲ ರೆಗ್ಯುಲರ್ ಸ್ಟೂಡೆಂಟ್ ಸ್ಟಡಿಂಗ್ 2-4-6 ಸೆಮಿಸ್ಟರ್ ಡ್ಯೂರಿಂಗ್ ಅಕಾಡೆಮಿಕ್ ಇಯರ್ 2019 and 20 ಆ್ಯಂಡ್ ಸ್ಟೂಡೆಂಟ್ ಹ್ಯಾವಿಂಗ್ ಎ ಬ್ಯಾಕ್ಲಾಗ್ಸ್ ಇನ್ ಸೆಮಿಸ್ಟರ್ 1, 2, 3, 4, 5, 6 ಆಫ್ ಎನಿ ಬ್ಯಾಚ್. ಮಾರ್ಕ್ಸ್ ಫಾರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಔಟ್ ಆಫ್ 50 ಮಾರ್ಕ್ಸ್ ಒಬ್ಟೇನ್ ಇನ್ CIE ಔಟ್ ಆಫ್ 20.2. ಗೊತ್ತಾಯ್ತಾ ನಿಮಗೆ? ಅಂದರೆ ನಿಮ್ಮದು ಮಾರ್ಕ್ಸ್ ಅದನ್ನ ಪ್ರಾಕ್ಟಿಕಲ್ನ ಪ್ರಮೋಟ್ ಮಾಡ್ತಾರೆ 15 ಓಕೆ 50%. ನೆಕ್ಸ್ಟು ಥಿಯರಿ ಸಬ್ಜೆಕ್ಟು, ಆಮೇಲೆ ಬ್ಯಾಕ್ಲಾಗ್ ಸಬ್ಜೆಕ್ಟು. ಸ್ಟೂಡೆಂಟ್ ಹ್ಯಾವಿಂಗ್ ಎ ಬ್ಯಾಕ್ಲಾಗ್ ಥಿಯರಿ ಸಬ್ಜೆಕ್ಟ್ ಇನ್ ಸೆಮಿಸ್ಟರ್ 1, 2, 3, 4, 5, 6. ನಿಮ್ಮದು ಏನಾದರೂ 1, 2, 3, 4, 5, 6 ಅಲ್ಲಿ ಏನಾದರೂ ಬ್ಯಾಕ್ಲಾಗ್ ಇದ್ದರೆ ನೀವು ಅಪೇರ್ ಆಗಬೇಕು ಕಂಪಲ್ಸರಿ. ನೋಡಿ, ಸ್ಟೂಡೆಂಟ್ ಹ್ಯಾಸ್ ಟು ಅಪೇರ್ ದ ಎಕ್ಸಾಮಿನೇಷನ್ ಆಫ್ ಬ್ಯಾಕ್ಲಾಗ್ ಥಿಯರಿ ಸಬ್ಜೆಕ್ಟ್ ಇನ್ ಸೆಮಿಸ್ಟರ್ 1, 2, 3, 4, 5, 6 ಏನಾದರೂ ಬ್ಯಾಕ್ಲಾಗ್ ಇದ್ದರೆ ನೀವು ಅಟೆಂಡ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ಥರ್ಡ್ ಪಾಯಿಂಟು ಥಿಯರಿ ಸಬ್ಜೆಕ್ಟು 2 ಮತ್ತು 4ನೇ ಸೆಮಿಸ್ಟರ್ ಡ್ಯೂರಿಂಗ್ ಅಕಾಡೆಮಿಕ್ ಇಯರ್ 2019 100 ಮಾರ್ಕ್ಸ್ಗೆ ಯಾವ ರೀತಿ ಮಾಡ್ತಾರಂತ. ಇನ್ ಕೇಸ್ ಸ್ಟೂಡೆಂಟ್ ಹ್ಯಾವಿಂಗ್ ಪಾಸ್ಡ್ ಆಲ್ ಸಬ್ಜೆಕ್ಟ್. ಓಕೆ, ಮೋರ್ ದೆನ್ ಆಲ್ ಸಬ್ಜೆಕ್ಟ್ ಆರ್ ಮೋರ್ ದೆನ್ 1 ಥಿಯರಿ ಸಬ್ಜೆಕ್ಟ್ 1 and 3 ಸಬ್ಜೆಕ್ಟ್ ಅಂದರೆ ನಿಮ್ಮ ಪ್ರಿವಿಯಸ್ ಸೆಮಿಸ್ಟ್ರು. ಇವಾಗ ನೀವು 4th ಸೆಮಿಸ್ಟರ್ ಹೋಗೋರಿದ್ರೆ ಅಂದರೆ 3rd ಸೆಮಿಸ್ಟ್ರಲ್ಲಿ ಆಲ್ ಸೆಮಿಸ್ಟ್ರಲ್ಲಿ ಪಾಸ್ ಆಗಿದ್ದು ಅಥವಾ ಒಂದಕ್ಕಿಂತ ಜಾಸ್ತಿ ಏನಾದರೂ ಪಾಸ್ ಆಗಿದ್ದು ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. 50% ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಎವರೇಜ್ ಪಾಸ್ಡ್ ಆಫ್ ಥಿಯರಿ ಸಬ್ಜೆಕ್ಟ್ಸ್ ಇನ್ ಪ್ರಿವಿಯಸ್ ಸೆಮಿಸ್ಟರ್. ನಿಮ್ಮದಾದರೂ ಪ್ರಿವಿಯಸ್ ಸೆಮಿಸ್ಟರ್ ಏನಿಲ್ಲ ಅದನ್ನ ಎವರೇಜ್ ತೊಗೋತಾರೆ. ಅದಾದ ತಕ್ಷಣ ಪ್ರಿವಿಯಸ್ ಸೆಮಿಸ್ಟರ್ ಥಿಯರಿ ಸಬ್ಜೆಕ್ಟ್ ಹ್ಯಾಸ್ ಟು ಕನ್ಸಿಡರ್ ಆ್ಯಸ್ ಪಾಸ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಒಬ್ಟೆನ್ ಗ್ರೇಟರ್ ದೆನ್ ಈಕ್ವಲ್ 35 ಮಾರ್ಕ್ಸ್ ಔಟ್ ಆಫ್ 100. ನಿಮ್ಗೇನು ಇನ್ ಕೇಸ್ ಏನಾದ್ರು 35 ಮಾರ್ಕ್ಸ್ ಇದೆ ಅಂದರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್ ಒಬ್ಟೆನ್ ಇನ್ ದಿ ಇಂಟರ್ನಲ್ ಅಸೆಸ್ಮೆಂಟು. ನಿಮ್ಗೆ ಎಷ್ಟು ಬೇಕಾಟಿದ್ರೂ ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 50% ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಎವರೇಜ್ ಆಫ್ ಪಾಸ್ಡ್ ಥಿಯರಿ ಸಬ್ಜೆಕ್ಟ್ ಇನ್ ಪ್ರಿವಿಯಸ್ ಸೆಮಿಸ್ಟರ್ ಈಕ್ವಲ್ ಟು ಎವರೇಜ್ ಆಫ್ ಪಾಸ್ಡ್ ಥಿಯರಿ ಸಬ್ಜೆಕ್ಟ್ ಇನ್ ಪ್ರಿವಿಯಸ್ ಸೆಮಿಸ್ಟರ್ ಡಿವೈಡ್ ಬೈ 2 ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮದು 50% ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರಂದರೆ ನೀವು ಪಾಸ್ಡ್ ಏನು ಮಾಡಿರ್ತಲ್ಲ ಎವರೇಜ್ ಥಿಯರಿ ಸಬ್ಜೆಕ್ಟ್ನ ಅದನ್ನು ಡಿವೈಡ್ ಬೈ 2 ಅನ್ನು ಮಾಡ್ತಾರೆ. ಅದನ್ನು ನೀವು 50% ಅಂತ ತೊಗೋತಾರೆ. ಓಕೆ, ನೀವು ಅದು ಎವರೇಜ್ ಎಲ್ಲ ಸೇರಿಸಿ ಡಿವೈಡ್ ಬೈ 2 ಮಾಡಿದ್ರೆ 50% ಬರುತ್ತೆ. ಆಮೇಲೆ 50% ಕಾಂಟ್ರಿಬ್ಯೂಷನ್ ಆಫ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಆಮೇಲೆ ನೀವು ಮಾರ್ಕ್ಸ್ ಔಟ್ ಆಫ್ 25 ಇರಲ್ಲ, ಅದು ಇಂಟು 2 ಮಾಡ್ಕೋತಾರೆ. 2 ಮಾಡ್ಕೊಂಡು 50% ಕನ್ಸಿಡರ್ ಮಾಡ್ಕೋತಾರೆ. ನೀವು ಇನ್ ಕೇಸ್ 25 ಬಿದ್ದಿತ್ತಂದರೆ ಔಟ್ ಆಫ್ 100ಗೆ ಎಲಿಜಿಬಲಿ 50% ಕಾಂಟ್ರಿಬ್ಯೂಷನ್ ಅದು 50% ಆದಂತ ನಿಮ್ಗೆ ಗೊತ್ತಿದೆ. ಮೇನ್ ಇನ್ನೂ ನೆಕ್ಸ್ಟ್ 3-4 ಪಾಯಿಂಟ್ ಇದೆಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸು 4th ಪಾಯಿಂಟ್ ಏನಂದರೆ ನೀವು ಥಿಯರಿ ಸಬ್ಜೆಕ್ಟಲ್ಲಿ 2-4 ಪಾಸ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್ ಇನ್ ಆಲ್ ಸಬ್ಜೆಕ್ಟ್. ಇನ್ ಕೇಸ್ ನಿಮ್ಮದು 3rd ಸೆಮಿಸ್ಟ್ರಲ್ಲಿ 3rd ಅಥವಾ 1 ಅಥವಾ 3rd ಸೆಮಿಸ್ಟ್ರಲ್ಲಿ ಪೂರ್ತಿ ಫೇಲ್ ಆಗಿದ್ರೆ ಅಂದರೆ ಏನು ಮಾಡ್ತಾರಂತ. 50% ಕಾಂಟ್ರಿಬ್ಯೂಷನ್ ಆಫ್ ಎವರೇಜ್ ಪಾಸ್ ಥಿಯರಿ ಸಬ್ಜೆಕ್ಟ್ ಇನ್ ಪ್ರಿವಿಯಸ್ ಸೆಮಿಸ್ಟರ್ ಈಕ್ವಲ್ ಟು 0 ಮಾರ್ಕ್ಸ್ ಆಗುತ್ತೆ. ಅದು 0 ಮಾರ್ಕ್ಸ್, ಯಾಕಂದರೆ ಎವರೇಜ್ ಪಾಸ್ ಥಿಯರಿ ಸಬ್ಜೆಕ್ಟ್ ನಿಮ್ದು ಎಲ್ಲ ಫೇಲ್ ಆಗಿರ್ತಾರೆ, ಅದು ಸಲುವಾಗಿ 0 ಆಗಿರುತ್ತೆ. 50% ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅದು ಇಂಟು 20.2 ಮಾಡ್ತಾರೆ. ಆವಾಗ ಎಲಿಜಿಬಲ್ ಆಫ್ ಮಾರ್ಕ್ಸ್ ಔಟ್ ಆಫ್ 100 ಯಾವ ಹೆಂಗೆ ಮಾಡ್ತಾರೆ ಅಂದರೆ 50% ಅದು 50% ಆದಂತ ಚೆಕ್ ಮಾಡ್ತಾರೆ. ಅವಾಗ 0 ಅಂತ ಕನ್ಸಿಡರ್ ಮಾಡ್ತಾರೆ ನಿಮ್ದು ಇನ್ ಕೇಸ್ ಪ್ರಿವಿಯಸ್ಸಲ್ಲಿ ಫೇಲ್ ಆಗಿದ್ರಂದರೆ. ಇನ್ ಕೇಸು ನೀವು ಪಾಸ್ಡ್ ಓನ್ಲಿ 1 ಥಿಯರಿ ಸಬ್ಜೆಕ್ಟ್ ಫಸ್ಟ್ ಸೆಮಿಸ್ಟ್ರಲ್ಲಿ 3rd ಸೆಮಿಸ್ಟ್ರಲ್ಲಿ 1 ಪಾಸ್ ಆಗಿದ್ರೆ ಅಂದರೆ ನೀವು 2nd ಸೆಮಿಸ್ಟ್ರಿಂದ 3rd ಸೆಮಿಸ್ಟರ್ ಹೊಂಟಿದಲ್ಲ ಅದ್ರ ಸಲುವಾಗಿ. ಇನ್ ಕೇಸ್ ನಿಮ್ಮ ಪ್ರಿವಿಯಸ್ ಸೆಮಿಸ್ಟರ್ 1 ಅಥವಾ 3rd ಸೆಮಿಸ್ಟ್ರಲ್ಲಿ ಓನ್ಲಿ 1 ಥಿಯರಿ ಸಬ್ಜೆಕ್ಟು ನೀವು ಪಾಸ್ ಆಗಿದ್ದರೆ ಮಿಕ್ಕಿದೆಲ್ಲ ಫೇಲ್ ಆಗಿದ್ದರೆ ಏನು ಮಾಡ್ತಾರಂತ.
ಇಲ್ಲಿ ಹೇಳಿದ್ದಾರೆ ನೋಡಿ 50% ಕಟ್ ಆಪ್ಷನ್ ಹೆಂಗೆ ಮಾಡ್ತಾರಂದರೆ ಎವರೇಜ್ ಪಾಸ್ ಥಿಯರಿ ಸಬ್ಜೆಕ್ಟ್ ಇನ್ ಪ್ರೀವಿಯಸ್ ಸೆಮಿಸ್ಟರ್ ಡಿವೈಡ್ ಬೈ 2 ಸೇಮ್ ಅದೇ ಥರ ಡಿವೈಡ್ ಬೈ 2ನ ಮಾಡ್ತಾರೆ. ನಿಮ್ಮದು ಒಂದೇ ಪಾಸ್ ಆದರೂ ಪರವಾಗಿಲ್ಲ, 2 ಪಾಸ್ ಆದರೂ ಪರವಾಗಿಲ್ಲ, ಎಷ್ಟು ಅದು ಏನು ಪಾಸ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದನ್ನು ಡಿವೈಡ್ ಬೈ 2 ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸಿನ್ಸ್ ಸ್ಟೂಡೆಂಟ್ ಹ್ಯಾಸ್ ಪಾಸ್ಡ್ ಇನ್ ಓನ್ಲಿ 1 ಥಿಯರಿ ಸಬ್ಜೆಕ್ಟ್, 1 ಅಥವಾ ಥಿಯರಿ ಸೆಮಿಸ್ಟರ್, ಟೋಟಲ್ ಮಾರ್ಕ್ಸ್ ಪಾಸ್ ಸಬ್ಜೆಕ್ಟ್ ಡಿವೈಡೆಡ್ ಬೈ 2 ಆ್ಯಸ್ ಪರ್ ದ ಗೈಡ್ಲೈನ್ಸ್ ಪಾಯಿಂಟ್ ಅವರೇಜ್. ಸೇಮ್ ನಿಮ್ದು ಒಂದೇ ಅಂದರೆ ಟೋಟಲ್ ಮಾರ್ಕ್ಸ್ ಏನು ಮಾಡ್ತಾರಲ್ಲ ಪಾಸ್ಡ್ ಸಬ್ಜೆಕ್ಟ್ ಅಲ್ಲಿ ಡಿವೈಡ್ ಬೈ 2 ಮಾಡಿ ಅದನ್ನ ಎವರೇಜ್ ತೆಗಿತಾರೆ. ಇನ್ನು ಇನ್ ಕೇಸ್ ನೀವು ಅಬ್ಸೆಂಟ್ ಇದ್ದರೆ 0 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೇಮ್ IA ಮಾರ್ಕ್ಸು 20.2 ಮಾಡ್ತಾರೆ. ಎಲಿಜಿಬಲ್ಲು ಸೇಮು. ನೆಕ್ಸ್ಟು ಇದು ಕನ್ನಡ ಇದೆಯಲ್ಲ 15 KA 4 KT 4 ಸೆಮಿಸ್ಟರ್ ಡ್ಯೂರಿಂಗ್ ಅಕಾಡೆಮಿಕ್ ಇರುತ್ತಲ್ಲ ಅದನ್ನ ರೆಗ್ಯುಲರ್ ಸ್ಟಡಿಂಗ್ 4 ಸೆಮಿಸ್ಟರ್ ಡ್ಯೂರಿಂಗ್ ಅಕಾಡೆಮಿಕ್ 2019 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ ಮಾರ್ಕ್ಸ್ ಕನ್ನಡ ಕಲಿಯಲ್ಲಿ ಏನು ಮಾಡ್ತಾರೆ ಅಂದರೆ ಈಕ್ವಲ್ ಟು ಮಾರ್ಕ್ಸ್ ಕನ್ನಡ ಕಲಿ 1 2 ಎಷ್ಟು ಈಕ್ವಲ್ ಟು ಅದು 1 ಅಂತ ಕನ್ಸಿಡರ್ ಮಾಡ್ತಾರೆ. ಎಷ್ಟು ಬಂದಿರ್ತಲ್ಲ ಅದು. ತಾಂತ್ರಿಕ ಕನ್ನಡನೂ ಸೇಮ್ 2 ಈಕ್ವಲ್ ಟು 1 1ನಲ್ಲಿ ಎಷ್ಟು ಬಿದ್ದಿರ್ತಲ್ಲ ಅದು 2 ಅಂತ ಕನ್ಸಿಡರ್ ಮಾಡ್ತಾರೆ. ಬ್ರಿಡ್ಜ್ ಕೋರ್ಸಸ್ಸು ಲೇಟ್ರಲ್ ಎಂಟ್ರಿಗೆ ಹೆಂಗಂದರೆ ಮಾರ್ಕ್ಸ್ ಆಫ್ ಥಿಯರಿ ಸಬ್ಜೆಕ್ಟ್ ಔಟ್ ಆಫ್ 100 ಈಕ್ವಲ್ ಟು ಮಾರ್ಕ್ಸ್ ಆಫ್ CI ಇಂಟು 20.4 ಮಾಡ್ತಾರೆ. ನಿಮಗೆ ಬ್ರಿಡ್ಜ್ ಕೋರ್ಸ್ ಇರುತ್ತಲ್ಲ ಅದು 100ಗೆ ಅದು 20.104 ಮಾಡಿಕೊಂಡು ಮಾಡ್ತಾರೆ. ಆಮೇಲೆ ಈವ್ನಿಂಗ್ದವ್ರಿಗೂ ಸೇಮು ನಿಮಗೆಲ್ಲ ನೋಡ್ಕೊಳ್ಳಿದ್ದು ಈವ್ನಿಂಗ್ದವ್ರದ್ದು. ಓಕೆ, ಆಮೇಲೆ ಲೇಟ್ರಲ್ ಎಂಟ್ರಿ 3rd ಸೆಮಿಸ್ಟರ್ ಡೇ ಈವ್ನಿಂಗ್ ಪಾಲಿಟೆಕ್ನಿಕ್ಸು ಅವ್ರದ್ದು ಸೇಮ್ ಇದೇ ರೀತಿ ಇರುತ್ತೆ 20.4. ಇದನ್ನೆಲ್ಲ ಡಿಟೇಲಾಗಿ ನೋಡ್ಕೊಳ್ಳಿ. ಇದು ನಿಮಗೆ ಫುಲ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ರಿಪ್ಲೈ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಮತ್ತು ಇನ್ಸ್ಟಾಗ್ರಾಮ್ ಕಂಟಿನ್ಯೂಸ್ ಫಾಲೋ ಮಾಡಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.